ಭೀಮನ ಅಮಾವಾಸ್ಯೆ ಕತೆ ಸಾರಾಂಶ ಹಾಕಿದ್ದೇನೆ. ಸೊ ನೋಡ್ಕೊಂಡು ಬನ್ನಿ, ಏನೇನು ಮಾಡಿದ್ವಿ ಏನೇನಿಲ್ಲ ಅಂತ ನೋಡ್ಕೊಂಡು ಬರೋಣ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಭೀಮನ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ನಮ್ಮ ಲೋಕ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೋಡಿ, ನಾನು ಮತ್ತು ನಮ್ಮ ಮನೆಯವರು ಒಂದು ಸೆಲ್ಫಿನ ತೊಗೊಂಡ್ವಿ. ಪಾದ ಪೂಜೆದು ನಾನು ವಿಡಿಯೋ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಎಡಿಟ್ ಮಾಡಿ ಹಾಕಿರೋದು ಫೋಟೋನ. ನೋಡಿ, ನಾನು ನಮ್ಮ ಮನೆಯವರು ಹೋಗ್ಬೇಕು ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ. ಅವ್ರಿಗೆ ಡ್ಯೂಟಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನನ್ನ ಇಲ್ಲಿ ಬ್ಯಾಂಗ್ಳೂರಲ್ಲಿರೋಂಥ ಬನಶಂಕರಿ ದೇವಸ್ಥಾನಕ್ಕೆ ನಾನು ಬಿಟ್ಟರು. ನಾನು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಭೀಮನ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋದೆ. ಎಷ್ಟೊಂದು ಜನ ಜೋಡಿ ಮೇಲೆ ಬಂದಿದ್ರಂದರೆ ಜೋಡಿಯಾಗೆ ಬಂದಿದ್ರು, ಎಲ್ಲರೂ ಗಂಡ ಹೆಂಡತಿ. ಕೆಲವೊಂದಿಷ್ಟು ಜನ ಹೆಣ್ಮಕ್ಳು ಬಂದಿದ್ದರು ಮತ್ತು ಗಂಡು ಮಕ್ಕಳು ಬಂದಿದ್ದರು. ಗಂಡಿಗೆ ಏನಾರು ಕೆಲಸ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಹೆಂಡ್ತಿಯರು ಬಂದುಬಿಟ್ಟು ಒಳ್ಳೇದಾಗಲಿ ಗಂಡನಿಗಂತೆ ಬೇಡ್ಕೊಳಕಂತ ಬಂದಿದ್ದರು. ಸೊ ನಾನು ಅದಕ್ಕೋಸ್ಕರನೇ ಹೋಗಿದ್ದೆ. ನೋಡ್ತಾ ಇದ್ದೀರಲ್ಲ, ಈ ಬನಶಂಕರಿ ಅಮ್ಮನವ್ರ ಆಶೀರ್ವಾದ ನಿಮ್ಮ ಮೇಲೂ ಸಹ ಇರಲಿ ಮತ್ತು ನಮ್ಮ ಕುಟುಂಬದ ಮೇಲೂ ಸಹ ಇರಲಿ. ಹೀಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರನೇ ವೀಡಿಯೋಸ್ನ ಮಾಡ್ತಾ ಇರ್ತೇನೆ. ಈ ಥರ ಆ ತಾಯಿ ಬನಶಂಕರಿ ಅಮ್ಮಂಗೆ ಆಯಿತು, ಚಾಮುಂಡಿ ತಾಯಿಗಾಯಿತು, ಯಾವುದೇ ಹೆಣ್ಣು ದೇವರಿಗಾಯಿತು, ಫಸ್ಟು ಇಲ್ಲಿ ಈ ಸೈಡು ಅಂದರೆ ಬ್ಯಾಂಗ್ಳೂರು ಸೈಡು ಎಲ್ಲ ಏನು ಮಾಡ್ತಾರೆ ಅಂದರೆ ಲಿಂಬೆಹಣ್ಣು ರಸ ತೆಗೆದ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕ್ಬಿಟ್ಟು ಹಳ್ಳಿನ ಇಟ್ಬಿಟ್ಟು ದೀಪ ಹಚ್ತಾರೆ. ಏನಕ್ಕಂದರೆ ಆ ಥರ ಹರಕೆಯನ್ನು ಕಟ್ಕೊಂಡಿರ್ತಾರೆ. ಮತ್ತು ಏನಾದರೂ ಒಳ್ಳೇದಾಗಬೇಕಂತ ಅಂದ್ಕೊಂಡ್ರೆ ಆ ಥರ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ, ಆ ತಾಯಿಯ ಚೆನ್ನಾಗಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರಂದರೆ ನನಗೆ ತುಂಬಾ ಇಷ್ಟ ಆಯಿತು. ಅಷ್ಟೊತ್ತಿಗೆ ನಮ್ಮ ಮನೆಗೆ ಹೊರಡ್ಬೇಕಂತ ಹೇಳ್ಬಿಟ್ಟು ಆಟೋನ ಬುಕ್ ಮಾಡ್ಕೊಂಡು ಹೊರಡ್ತಾ ಇದ್ದರೆ, ನಮ್ಮ ಮನೆಯಿಂದ ಅದು 10 ನಿಮಿಷನೂ ಆಗೋಲ್ಲ ದೇವಸ್ಥಾನ. ಬಟ್ ಟ್ರಾಫಿಕ್ಕಲ್ಲಿ ನನಗೆ 1/2 hour ಆಯಿತು ಟೈಮು. ಸೊ ನಮ್ಮ ಮನೆಗೆ ಬಂದುಬಿಟ್ಟು ಸೆಲ್ಫಿ ತೊಗೊಂಡೆ ನನ್ನ ಮಗನ ಜೊತೆ. ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು 3 ಗಂಟೆವರೆಗೂ. ನಮ್ಮ ದೊಡ್ಡ ಮಗನ ಕರ್ಕೊಂಬರುವಷ್ಟಿಗೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಫನ್ನಿ ವೀಡಿಯೋಸ್ ಮಾಡ್ಕೊತ ಕುತ್ಕೊಂಡಿದ್ವಿ ನಾನು ಮತ್ತು ನಮ್ಮ ಚಿಕ್ಕ ಮಗ. ಫನ್ನಿ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ನಮ್ಮ ದೊಡ್ಡ ಮಗನ ಕರ್ಕೊಂಬರಕ್ಕಂತ ಹೇಳ್ಬಿಟ್ಟು ಹೋಗಿ ಕರ್ಕೊಂಡು ಬಂದು ಅವ್ನ ಟ್ಯೂಷನ್ನು ಅದು ಇದು ಅಂತ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ನೈಟು ಇದೇನಂತ ಗೊತ್ತಾ, ನಮ್ಮ ಕಡೆ ಇದನ್ನು ಕೈಯಿಂದನೇ ಮಾಡ್ತಾರೆ. ಯಾವ ಥರ ಗೊತ್ತಾ, ಚಿರೋಟಿ ರವೆ ತೊಗೊಂಡ್ಬಿಟ್ಟು ಮಾಡ್ತಾರೆ, ಸೋತಿ ಬೀಜ ಅಂತಂದು ಹೇಳ್ತೇವೆ. ನಾನು ಒಂದು ಶಾರ್ಟ್ಸ್ ಹಾಕಿದ್ದೆ, ಬಟ್ ಯಾರು ಕಮೆಂಟ್ ಮಾಡಲಿಲ್ಲ. ಇದ್ರದ್ದು ಹಪ್ಳದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು, ಅಕ್ಕಿ ಹಪ್ಳದ್ದು. ಈ ಥರ ಆಗುತ್ತೆ ನೋಡಿ, ಅದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ತಾ ಇಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದನ್ನು ಸಹ ಮನೇಲಿ ನಾವು ಮಾಡಿದ್ದು ಕೈಯಿಂದನೇ. ಸೊ ಇದು ಬಳಕದ ಮೆಣಸಿನ್ಕಾಯಿ ಅಂತ ಹೇಳ್ತೇವೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.